ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ತಿಮ್ಮಾಪುರ ಬೆಂಬಲಕ್ಕೆ ಇಡೀ ಸರ್ಕಾರವೇ ನಿಂತಿದೆ. ಆಡಿಯೋ ವಿಡಿಯೋ ಸಿಕ್ಕಿದೆ, ಸಾಕ್ಷ್ಯಾಧಾರ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಇದನ್ನ ಲಘುವಾಗಿ ತೆಗೆದುಕೊಂಡಿದೆ. ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದೇವೆ. ನಾವು ಇವತ್ತು ಸದನದ ಒಳಗೂ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ TV5ಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀನು ಕಳ್ಳ ನಾನು ಕಳ್ಳ ಅನ್ನೋದು ಮಕ್ಕಳ ಆಟ ಅಲ್ಲ. ಆರೋಪ ಬಂದಾಗ ಈಶ್ವರಪ್ಪ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಸದನದ ಒಳಗೆ ಹೊರಗಡೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಡಿಯೋ ವಿಡಿಯೋ ಸಿಕ್ಕಿದೆ, ಸಾಕ್ಷ್ಯಾಧಾರವನ್ನ ಕೊಟ್ಟಿದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ತಿಮ್ಮಾಪುರ ಅವರ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕರಾದಂಥ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವಂಥ ಈ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿದ್ದು ನಿನ್ನೆ ಸದನದ ಕೊನೆಯ ದಿನ ಇವತ್ತಾಗಿದೆ. ಆದರೆ ನಿನ್ನೆಯಿಂದಲೇ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಗೃಹ ಸಚಿವರಾದಂಥ ಆರಗ ಜ್ಞಾನೇಂದ್ರ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ವಿಶೇಷ ಅಧಿವೇಶನದ ಕೊನೆಯ ದಿನ, ಹೋರಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಹೇಗಿದೆ ಸರ್ ಹೋರಾಟ? ಸರ್ ನಿನ್ನೆ ನೀವೆಲ್ಲ ನೋಡಿದ್ರಿ ಮಾಧ್ಯಮದವರು, ಇಡೀ ಸರ್ಕಾರನೇ ಭ್ರಷ್ಟ ಆಗಿ ಹೋಗಿದೆ. ಅದರಲ್ಲಿಯೂ ಕೂಡ ಈ ಲಿಕ್ಕರ್ ಲಾಬಿ ಈ ಇಲಾಖೆ ಬಹಳ ಕೆಟ್ಟದ ಪರಿಸ್ಥಿತಿಗೆ ಹಿಡಿದಿದೆ. ಸುಮಾರು 5,000 ಕೋಟಿ ತಿಮ್ಮಾಪುರ ಅವರು, ಅವರ ಮಗ, ಮುಖ್ಯಮಂತ್ರಿಗಳ ಮಗ, ಇವರೆಲ್ಲರ ಮೇಲೂ ಈಗಾಗಲೇ ಅಲಿಗೇಷನ್ ಇದೆ. ನಾವು ಕೇವಲ ಅಲಿಗೇಷನ್ ಮಾಡಿರ್ತಕ್ಕಂಥದ್ದಲ್ಲ ಅಥವಾ ಯಾವುದೋ ಒಬ್ಬ ಮಂತ್ರಿ ಇಳಿಸ್ಬೇಕು ಅನ್ನುವಂಥದ್ದು ನಮ್ಮ ಹೊಣೆ ಗುರಿಯಾಗಿರಲಿಲ್ಲ. ಆದರೆ ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸದೇ ಇದ್ದರೆ ಇದನ್ನು ಕಟ್ಕೊಂಡೇ ಈ ಸರ್ಕಾರವನ್ನು ಮುಂದುವರಿಸಲಿಕ್ಕೆ ಬಿಟ್ಟರೆ ಭಾಳ ಅಪಾಯ ಅಂತ ಹೇಳುವಂಥ ಕಾರಣಕ್ಕಾಗಿ ಆಡಿಯೋ ವಿಡಿಯೋ ಟೇಪ್ಗಳು ಇದನ್ನೆಲ್ಲವನ್ನೂ ಕೂಡ ಕೊಟ್ಟಿದ್ದೇವೆ. ಎಲ್ಲ ಸಾಕ್ಷ್ಯಾಧಾರಗಳ ಸಹಿತ ಅದನ್ನ ಪ್ರೂವ್ ಮಾಡಿದ್ದೇವೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಭಾಳ ಲೈಟಾಗಿ ತೊಗೊಂಡಿದ್ದೆ ಸರ್ಕಾರ, ಭಾಳ ಕ್ಯಾಶುವಲ್ ಆಗಿ ಮಾತಾಡಿದ್ದಾರೆ ಅವರು. ಮತ್ತು ಸರ್ಕಾರದಲ್ಲಿರುವ ಅನೇಕ ಮಂತ್ರಿಗಳು ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಹಾಗಾಗಿ ಕೇವಲ ತಿಮ್ಮಾಪುರ ಮಾತ್ರ ಅದರಲ್ಲಿ ಭಾಗವಹಿಸಿದ್ದಾರೆ ಅಂತೇಳಲ್ಲ, ಇಡೀ ಸರ್ಕಾರದ ಅನೇಕ ಮಂತ್ರಿಗಳು ಇವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ, ಪಾಲ್ದಾರರು ಅಂತೇಳಿ ಹೇಳಿ ನಿನ್ನೆ ಸಾಬೀತಾಗಿದೆ. ಆದ್ದರಿಂದ ಅಹೋರಾತ್ರಿ ಧರಣಿ ಮಾಡಿದ್ದೇವೆ. ಇವತ್ತು ಕೂಡ ಪ್ರತಿಭಟನೆ ಮಾಡ್ತೇವೆ. ಇವತ್ತು ಸದನ ನಡೀಲಿಕ್ಕೆ ಬಿಡೋದಿಲ್ಲ ನಾವು. ಸರ್, ಒಂದು ಕಡೆ ಸಚಿವ ತಿಮ್ಮಾಪುರ ಸದನದಲ್ಲಿ ಹೇಳ್ತಾ ಇದ್ರು, ಬಿಜೆಪಿ ಅವಧಿಯಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಆಗಿತ್ತು, ಅವರೆಲ್ಲರೂ ರಾಜೀನಾಮೆ ಕೊಟ್ಟಿಲ್ಲ, ನಾನು ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ರು. ನೋಡಿ, ಈ ರೀತಿ ನೀನು ಕಳ್ಳ ಅಂದರೆ ನೀನು ಕಳ್ಳ ಅಂತೇಳಿ ಹೇಳುವಂಥ ಒಂದು ಮಕ್ಕಳ ಆಟ ಅಲ್ಲ ಇದು. ತನ್ನ ಮೇಲೆ ಬಂದಿದೆ, ಈಗ ತಾನೇನು ಅಂತೇಳಿ ಹೇಳಿ ಸಾಬೀತು ಮಾಡಬೇಕು ಮತ್ತು ಅದರಿಂದ ಹೊರಗೆ ಬರಬೇಕು ಅವರು. ಆದ್ದರಿಂದ BJP ಕಾಲದಲ್ಲಿ ಏನಾಗಿದೆ ಅಂದರೆ ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ಅವರು ಪ್ರತಿಭಟನೆ ಮಾಡಲಿಕ್ಕೆಲ್ಲ ಅವಕಾಶಗಳಿತ್ತು. ಅಂಥದ್ದೇನು ಈಗ ಉದಾಹರಣೆಗೆ ನಾಗೇಶ್ ಅವರು, ಹಾಗೆಯೇ ಈಶ್ವರಪ್ಪನವರು ನಮ್ಮ ಸರ್ಕಾರದಲ್ಲಿ ಅವ್ರ ಮೇಲೆ ಅಲಿಗೇಷನ್ ಬಂತು, ಅವರು ತಕ್ಷಣ ರಾಜೀನಾಮೆ ತೊಗೊಂಡ್ರು. ಆಮೇಲೆ ಅದು ರಿಪೋರ್ಟ್ ಆಯಿತು, ಅದು ಸಾಬೀತಾಗಲಿಲ್ಲ. ಮತ್ತು ಈ ರೀತಿ ಮಾಡಲಿಕ್ಕೂ ಕೂಡ ಬರ್ತದೆ. ಆದರೆ ಇವರು ಯಾರ್ದೋ ಬಗ್ಗೆ ಹೇಳಿ ತನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಇದೊಂದು ಬೇಜವಾಬ್ದಾರಿ ಸರ್ಕಾರ ಇದು. ಸರ್, ಇವತ್ತು ಅಧಿವೇಶನದ ಕೊನೆಯ ದಿನ, ಸದನದಲ್ಲಿ ಹೋರಾಟ ಹೇಗಿರುತ್ತೆ, ಹೊರಗಡೆ ಹೋರಾಟ ಹೇಗಿರುತ್ತೆ ಸರ್? ಈ ಪ್ರತಿಭಟನೆ ಕಂಟಿನ್ಯೂ ಆಗುತ್ತಾ? ಸರ್, ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಹೋರಾಟ ಮಾಡಬೇಕು, ಜನರ ಎದುರುಗಡೆ ಈ ಸರ್ಕಾರದ ನಡವಳಿಕೆಯನ್ನು ತೆರೆದು ಇಡಬೇಕು, ಇದಕ್ಕೆಲ್ಲ ಅವಕಾಶಗಳನ್ನು ಉಪಯೋಗಿಸ್ತೇವೆ. ಇವತ್ತು ಸದನದಲ್ಲಿ ತೀವ್ರವಾದಂಥ ಪ್ರತಿಭಟನೆ ಆಗ್ತದೆ. ಸದನ ಮುಂದೆ ಹಾಕೊಂಡು ಹೋದರೆ ಬೀದಿ ಮೇಲೆ ನಾವು ಅದನ್ನು ಜನರಿಗೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಇದಿಷ್ಟು ಮಾಜಿ ಗೃಹ ಸಚಿವರಾದಂಥ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯನಾಯಕ್ ಜೊತೆ ಹೆಲಸ್ವಾಮಿ, TV5 ಬೆಂಗಳೂರು.